ವೇದ ಒಂದೇ ಆಗಿರುವ ವೇದವನ್ನು 4 ಭಾಗವಾಗಿ ವಿಭಜನೆ ಮಾಡಿದ್ರು. ವೇದವ್ಯಾಸರ ಪ್ರಥಮ ಸಾಧನೆ. ವೇದವ್ಯಾಸ ಮಹರ್ಷಿಗಳು 18 ಮುಖ್ಯ ಪುರಾಣಗಳನ್ನು ಬರೆದರು. ಅವುಗಳಲ್ಲಿ ಶ್ರೀಮದ್ ಭಾಗವತ ಮಹಾಪುರಾಣ ಒಂದು. ಇನ್ನೂ ಕೆಲವೆಲ್ಲ ಬರುತ್ತೆ. ಬ್ರಹ್ಮವೈವರ್ತ ಪುರಾಣ, ಪದ್ಮ ಪುರಾಣ, ಗರುಡ ಪುರಾಣ, ವಿಷ್ಣು ಪುರಾಣ, ಮಾರ್ಕಂಡೇಯ ಪುರಾಣ ಇತ್ಯಾದಿ. 18 ಶ್ರೇಷ್ಠವಾದ ಪುರಾಣಗಳನ್ನು ಬರೆದರು. ನಮ್ಮ ಜನ್ಮ ಭಾವನೆ ಏನು ಅಂದರೆ ಪುರಾಣ ಅದೇ ಪುರಾಣ, ಕೆಲಸಕ್ಕೆ ಬಾರದಕ್ಕೆ ಪುರಾಣ ಅಂತ ಹೆಸರು ಕೊಡ್ತಾರೆ. ಆದರೆ ಹಾಗಲ್ಲ. ಪುರಾಣ ಅಂತ ಹೇಳಿದಾಗ ನಮ್ಮ ಇಂಡಿಯನ್ ಫಿಲಾಸಫಿ ಇದೆಯಲ್ಲ, ಭಾರತೀಯ ತತ್ವಶಾಸ್ತ್ರ ಇದೆಯಲ್ಲ, ಯಾವುದು ವೇದ ಉಪನಿಷತ್ತು ಭಗವದ್ಗೀತೆಯಲ್ಲಿ ಇದೆಯೋ ಅದನ್ನು ಎಲ್ಲರಿಗೂ ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ. ಅದನ್ನು ಸುಲಭ ಕಥೆಗಳ ರೂಪದಲ್ಲಿ ವಿವರಿಸಿ ಹೇಳಿದಾಗ ನಮಗೆ ಮನಸ್ಸಿಗೆ ತಟ್ಟತ್ತೆ. ಆ ಕೆಲಸವನ್ನು ಮಾಡಿದ್ದು ಪುರಾಣ. ಕಥೆಗಳ ಮೂಲಕ, ರಾಜ ಮಹಾರಾಜರ ಭಕ್ತರ ಕಥೆಗಳ ಮೂಲಕ ಒಂದು ಫಿಲಾಸಫಿಯನ್ನು ವಿವರಿಸಿ ಹೇಳಿದಾಗ ಅದು ನಮಗೆ ಅರ್ಥ ಆಗುತ್ತೆ. ಇದು ಪುರಾಣ. ಪುರಾಣಗಳಲ್ಲಿ ಬಹಳ ಅಮೂಲ್ಯವಾದ ರತ್ನಗಳು ಇವೆ. ನಾವು ಕಡೆಗಣಿಸುವಂಥದ್ದಲ್ಲ. ವೇದವ್ಯಾಸರು 18 ಪುರಾಣಗಳನ್ನು ರಚಿಸಿದ್ರು, 18 ಉಪಪುರಾಣಗಳನ್ನು ರಚಿಸಿದ್ರು. ಇಷ್ಟೇ ಅಲ್ಲ, ವೇದವ್ಯಾಸ ಮಹರ್ಷಿಗಳು ಪಂಚಮ ವೇದ, 5ನೇ ವೇದ ಅಂತ ಕರೆಯಲ್ಪಡುವಂತಹ ಮಹಾಭಾರತವನ್ನು ರಚನೆ ಮಾಡಿದ್ರು. ಭಾರವಗೀತ್ಯಾವು ಮಹಾಭಾರತ, ಯಾವುದು ಭಾರವಗಿದೆಯೋ ಅದು ಮಹಾಭಾರತ. ಮಹಾಭಾರತದಲ್ಲಿ ಎಷ್ಟು ಶ್ಲೋಕ ಇದೆ? 1,00,000 ಶ್ಲೋಕಗಳು. ನಮ್ಗೆ ಓದಲಿಕ್ಕೆ ಅವರು ಅದಕ್ಕೆ ಸ್ವಲ್ಪ ಯೋಚನೆ ಮಾಡೋಣ, ಬರೆಯುವ ಮಾತಿದೆ.